ಹುಡುಗಿಯ ಎಲೆ ಭಾರತಿ ಇಷ್ಟು ಎಳೆದಾರು ಅಣ್ಣಯ್ಯ ಹೇ ಭಾನುಮತಿ ಎಲ್ಲ ಕಾಕುರಂತ ಪ್ರಾರ್ಥವನ್ನು ಮಾಡಿದರೆ ಭಾಗವಾಗಿ ಮಾಡಿರೋನು ಭಾನುಮತಿ ಕೇಳು ಅದೇನು ಚೆನ್ನಾಗಿ ಹೇಳು ಇಂಥ ಅಪರಾಧಿಯವರೆಲ್ಲ ಪ್ರಾಣ ಕಾತರ ಅಂಥ ಅಪರಾಧವನ್ನು ಮಾಡಿದರೆ ರಾಜವಾಗಿ ಮಾಡಿರೋನು ಭಾನುಮತಿ ಕಾತರ ಬಾಳಿನ ಅಪರಾಧವನ್ನು ಬಂದಿತ್ತು. ನಮ್ಮ ವನದಲ್ಲಿರೋ ಪುಟ್ಟವನ್ನು ಕಿತ್ತಿ ಹಾಸ್ಯ ಮಾಡಿ ಮಲಗಿದ ತಲೆಯನ್ನು ಬೆಳೆಯಲು ಕರಬಹುದು ಸ್ಥಿರವಾಗಿ ಬೇರೆ ಬಣ್ಣಗಳ ಗಂಧರ್ವರಾಯ ಮುಗಿಯವನಿಗೆ ಕೈಯ ಪಟ್ಟದ ರಾಣಿಗೆ ತಿರುಪತಿಯ ಸೆಡೆ ಬಿಡುವುದು ಭಾರತರಗಟ್ಟಿ ಬೇಡ್ಕೊಳ್ಳಿ ಭಾನುಮತಿ ಅಪರಾಧವು ಎಷ್ಟೆಂದು ವರ್ಣಿಸಲ್ಲ ಅಯ್ಯೇ ಭಾನುಮತಿ ಇವನ ಮಾಡಿದ್ದ ತಪ್ಪುಗಳು ನಿನಗೆ ತಿಳಿಯದ ಸುಮ್ಮನೆ ಖಂಡಿಯ ಕುರುಪಣೆ ಸತಿ ಖಂಡಿತವಾಗಿ ನಾವು ಬಿಡುವುದಿಲ್ಲ ನುಡಿಯಬಾರದು. ದೇವತರಾದರೇನು ನರ್ಮನುಷ್ಯರಾದರೇನು ನಿಮ್ಮ ಕೈಯಿಂದ ಎಲ್ಲಷ್ಟಾಗಿ ಈಡಾಗಬಹುದು ಹೇಗೆ? ಪತಿಯನ್ನು ಬಿಟ್ಟು ಬಿಡು ಅಣ್ಣ, ಬರೋದು ನಿನಗೆ ಪುಣ್ಯ. ನೀತಿ ಹೀನಾದ ಭಾನುಮತಿ ಪತಿದಾನವನ್ನು ಕೇಳುವುದಕ್ಕೆ ನಿಮಗೆ ಸ್ಪಂದವಾದರೂ ನಾಟ್ಯ ಬರೋದಿಲ್ಲ. ಅಯ್ಯೋ, ನಿನ್ನ ಪತಿ ಎಂಬ ದುಷ್ಟನ ದುಶ್ಚೇಷ್ಟೆಗಳನ್ನು ಎಂತೆಂದು ವರ್ಣಿಸಲ. ಹಾಗೆ ಭಾನುಮತಿ ಇವನ ಮೆಡಿದುಕೊಂಡು ಹೋಗಿ ಇಂದು ಧಾತು ಬದಲಾದ ಹಿಂದ ದೇವನಿಗೆ ನಿನ್ನ ಖಂಡನ ಕೊರಳಿಗೆ ಪಾತ್ರವ ಹಾಕಿ ಬೆಳೆದ ಪುಣ್ಯನ. ಹಾಗೆ ಭಾನುಮತಿ ಗಂಧರ್ವಪತಿ ಇವನ ತಪ್ಪುಗಳು ನೀನು ನಿನ್ನ ಪಿತ್ತ ಮಿತ್ರಾದಿಗಳನ್ನು ಇವನ ಹಾಸಿಯನ್ನು ಬಿಟ್ಟು ನಿನ್ನ ಪುರಕ್ಕೆ ಹೋಗು. ಹಾಗೆ ಭಾನುಮತಿ ನಿನ್ನ ದೂರು ದಾರು ಕೇಳುವ ಖಂಡಿಯ ಕುರುಪನ ಗತಿ ಇದವರೆಲ್ಲ ನಿಮಗೆ ಗತಿ. ಚಿತ್ರಸೇನೆ ಹಾಗೆ ಭಾನುಮತಿ ಚಿತ್ರಸೇನೆ ಭಾನುಮತಿ ಈಗ
ಭಾನುಮತಿ ಮಾಡ್ಕೊಂಡೀವಿ. ನಿನ್ನ ಪ್ರಾಣ ಕಾಂತನಲ್ಲಿ ಹೇಳಪಟ್ಟ ಶಿಕ್ಷೆಯೇ ಸಾಕಷ್ಟಾಗಿರುವ ಶಿಕ್ಷೆಯನ್ನು ಕೊಡಬೇಡ, ಕಾಂತನ ಕಷ್ಟವನ್ನು ಪಡಿಸಬೇಡ. ಪತಿಯನ್ನು ಬಿಟ್ಟುಗಳು ಅನ್ನ ಬರುವುದು ನಿನಗೆ ಪುಣ್ಯ. ಧರ್ಮಜ ಕೌರವನ ಪತಿಯಾದ ಭಾನುಮತಿ ಪತಿ ಈಗೋ ನಿನ್ನ ಕಣ್ಣನಿಗೆ ಈಗ ಮಾಡಿದ ಶಿಕ್ಷೆ ಸಾಕಂದು ಹೇಳಿದೆಯಲ್ಲ. ಹೌದು ಅಣ್ಣಯ್ಯ, ನಾನು ಶಿಕ್ಷೆ ಮಾಡಲಿಕ್ಕೆ ಕಷ್ಟನಲ್ಲ. ಸಾಕ್ಷಾತ್ ದೇವ ದಂಡನಾದ ಹಿಂದೂಗಳಿಗೆ ನಿಲ್ಲಿಸಿ ಅವನಿಗೆ ಸಂಜೀವಿ ಅಂತ ಛತ್ತನೆ ಹೇಳಿಸಿ ನಾಲ್ಗೆ ಬೈದು ಹೊಡೆದೆ. ಹೊರಗೆ ಎಲ್ಲ ಚಲ ನಮ್ಮ ಉದ್ಯಾನವನದಲ್ಲಿರುವ ಶಿವಲಿಂಗ ದೇವಾಲಯ ಕಿತ್ತಿ ಅದು ಮಾಡಿದ್ಯಾ? ಅಪ್ಪ ಅಂದಕನೇನಾದರೂ ಕಟ್ಟಿಸಿದರೆ ಯಾಕೆ ಬಳುವಿಗೆ ಸಾರಥಿ ಜೀವನದಿಂದ ನಿಲುವಲ್ಲಿ ನಾಟಕೇವನ ಆಟ ಮಾಡಿ ಹನುಮತಿ ಪರಮೇಶ್ವರನ ಸಾಕ್ಷಿಯ ಜೀವನ ಬಿಡೋದಿಲ್ಲ. ಖಂಡಿತ ಕುರುಬದಿಲ್ಲಕ್ಕೆ ಅಪ್ಪ ಕಾರಕ್ಕೆ ಅಮ್ಮ ಜಾನೆ ಈ ಗಂಧರ ಪತಿಯಲ್ಲಿ ಎಷ್ಟು ಬೇಡಿಕೊಂಡು ರಕ್ತ ಕರಣ ಹುಟ್ಟಲಿಲ್ಲ. ಎಷ್ಟು ಮಾತ್ರ ಹುಟ್ಟೋದ್ರ ಮೆಚ್ಚ ಹುಡುಗ ಬಿಡ್ತಾರೆ. ನೀವು ಒಳ್ಳೆಯಲ್ಲ. ಈ ಅರಣ್ಯದಲ್ಲಿ ಕಷ್ಟವನ್ನು ಕೇಳುವುದು ಯಾರು ಇಲ್ಲ. ಯಾರೆಲ್ಲ ಮಾಡ್ತಕ್ಕ ಹೋಗ್ಬೇಕು. ಮತ್ತೆ ಪಾಠಗಳ ಬಳಿಗೆ ಹೋಗೋಣ. ನಿಮ್ಮ ಇಷ್ಟದಂತ ಆಗಲಿದ್ದೀರನೆ ಬಾಬಾ. ಧರ್ಮಜ ಧರ್ಮಜ ನಿಂತು ಕಟ್ಕೊಂಡ್ ಬಂದ್ರು. ಜಗಚ್ಚಟ್ಟಿಯಾದ ಭೀಮಸೇನ ಅದೇ ಭಾನುಮತಿ ಕೋಪವನ್ನು ತಾಳಬೇಡ, ಶಾಂತನಾಗು, ಹೇಳುವುದನ್ನು ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಭಾನುಮತಿ. ಹೇಳೇನು ಕೇಳು. ಅದೇನು ಚೆನ್ನಾಗಿ ಹೇಳು. ವಾಯುತಾನಾಗಿ ಅಲ್ಲೇ ಪರಚಾಲೆ ಪ್ರೇಮ ಎಲ್ಲ ಪಾದಕ್ಕೆ ನನ್ನ ಪ್ರಣಾಮ. ವಾಯುತಾನಾಗಿ ಅಲ್ಲೇ ಪರಚಾಲೆ ಪ್ರೇಮ ಎಲ್ಲ ಪಾದಕ್ಕೆ ನನ್ನ ಪ್ರಣಾಮ. ಸುತ್ತುವರ ನನಗೇರ ನನಗೋ ಬಲಗೋರ. ವಾಯುತಾನಾಗಿ ಅಲ್ಲೇ ಪರಚಾಲೆ ಪ್ರೇಮ ಎಲ್ಲ ಪಾದಕ್ಕೆ ನನ್ನ ಪ್ರಣಾಮ. ವೈರತ್ವವನ್ನು ಮರೆತುವುದು ಹೇಳುವುದನ್ನು ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಭಾನುಮತಿ. ಗಂಧರ್ವನ ನಾಯಕರ ಪತಿಯನ್ನು ಬಂಧಿಸಿ ಇಂದ್ರ ಲೋಕಕ್ಕೆ ತರಲಿರುವರು. ಆತನ ಸೆರೆಯನ್ನು ಬಿಡಿಸಿ ಎಂದು ಬೇಡುವೆನು. ತಂದೆಯ ಅಯ್ಯೇ ದುಷ್ಟ ಕುರುಪನ ಸತಿಯರಾದ ಭಾನುಮತಿ, ನಿಮ್ಮ ನಡತೆಯಂತ ತಂದರೆ ಕಷ್ಟ ಬಂದ ಕಾಲದಲ್ಲಿ ಕಂಡ ಕಾಲ ಹಿಡಿಯಬಲ್ಲ ಮಾತ್ರ ದುಃಖಪಡಿಸುವುದು ಚೆನ್ನಾಗಿ ಬಂದಿನ. ಹೇ ಭಾನುಮತಿ, ಅದು ಹೇಗೆಂದರೆ ಇಂದಕ್ಷಯನಿಗೆ ವಿಷಯ ಕಚ್ಚಾಯವನ್ನು ತಿಳಿದು ಕೈ ಕಾಲಗಳನ್ನು ಕಟ್ಟಿ ಕಾಲು ಮುಡುವಂತೆ ಅಗ್ನಿಯಲ್ಲಿ ತಪ್ಪಿದರೆ. ಹೇ ಭಾನುಮತಿ, ಇದು ಅಲ್ಲದೆ ಕೃತಜ್ಞನಾಡಿ ಸಭೆಯೊಳಗೆ ಸತಿ ಮನೆಗಳನ್ನು ವಶಪಡಿಸದಲ್ಲದೆ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಅಪಹರಿಸಿದರೆ. ಹೇ ಭಾನುಮತಿ, ಎಲ್ಲಿದ್ದರೂ ನಿಮ್ಮ ಸುತ್ತು ಆಗಲಿಲ್ಲವಲ್ಲ. ಹೇ ಭಾನುಮತಿ,
ಉಪಕಾರ ಮಾಡಬಾರದು. ಅದು ಹೇಗಂದ್ರೆ ಅದು ಯಾತಕ್ಕಂದರೆ ಹಾವಿಗೆ ಹಾಲನ್ನು ಸಾಕಿದರೆ ಮತ್ತಷ್ಟು ವಿಷಯ ಎಂಬ ವೃತ್ತಿ ಆಯ್ತಪ್ಪ ಗಾದೆ ಅಂತ. ಏ ಬಾಧಮತೆ ನೀಚರಾದ ನಿಮಗೆ ಉಪಕಾರ ಮಾಡಿದರೆ ಅಪಕಾರ ಮಾಡಿದ. ಏ ಬಾಧಮತೆ ನೀವು ಮಾಡಿದ ಕಪಟ ಕೃತ್ಯವು ನೆನಪಿಸಿಕೊಂಡರೆ ಹೃದಯದಲ್ಲಿ ತಕ್ಷಣ ಕೋಪ ವ್ಯಕ್ತವಾಗಿ ಬರುತ್ತದೆ. ಪಾದದಲ್ಲಿ ಬೆಚ್ಚವರಿಗೆ ಬೆಕ್ಕೆತ್ತಿ ಬಾಧಿಸುತ್ತದೆ. ಏ ಭಾನುಮತಿ ಅಯ್ಯೋ ಏನು ಮಾಡದೆ ಕಾಲಕ್ಕೆ ಎತ್ತದಲ್ಲ ಹಣ್ಣೆಯನ್ನು ಹಾಕಿ ಕಣ್ಣೀರು ಸಿಲುಕಿರುವ ಇಲ್ಲವಾಯಿತಂದರೆ ಪುರಪುರ ಎಂಬ ಸಂಧ್ಯಂ ಕುಳಿತಿಯ ಮಾಡಿ ಏ ಭಾನುಮತಿ ದುರ್ಯೋಧನೆಂಬ ವಿಶ್ವಾಘಾತಕನೆಂದು ಹೊರಬಂದು ಖಂಡವನ್ನು ಮಾಡಿ ಅಖಂಡ ಪಿತಾದಿಗೆ ದಂಡಿಯಾಗಿ ಉಣಪಡ್ತಿದ್ದ. ಏ ಭಾನುಮತಿ ನೀತಿಗಟ್ಟಿ ನಿಮ್ಮೊಡನೆ ಪ್ರೀತಿ ಪಾತ್ರವಿಸಿದ್ರೆ ಮತ್ತಷ್ಟು ವಿಷಯವಂತಾಗುವುದು. ಏ ಭಾನುಮತಿ ಆದ ಕಾರಣ ನಿಮಗೆ ಉಪಕಾರ ಮಾಡಲಾಗುವುದು. ನೀವು ಮಾತ್ರ ನನಗೆ ಇಷ್ಟು ಕಷ್ಟವನ್ನು ಲೆಕ್ಕಿಸಿದ ಕ್ಷಣ ರಕ್ಷಣದ ಪಕ್ಷದ ಬದಿಯನ್ನ ರಕ್ಷಣೆ ಮಾಡಲು ಗೋಳಾಡುವುದಕ್ಕೆ ನಿಮಗೆ ನಾಚಿಕೆ ಆಗುವುದನ್ನು ನಿಂತರ ಹಾಸಿಗೆ ಹನುಮತಿ ಚೆನ್ನಾಗೇನಮ್ಮ ಭೀಮಸೇನನ್ನು ಬೇಡಿಕೊಂಡು ಗಂಧರ್ವ ನಾಯಕನ ಪತಿಯನ್ನು ಬಂಧಿಸಿ ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಕಾಂತನ ಸೆರೆಯನ್ನು ಬಿಡಿಸಿ ಪಾತ್ರ ಅತಿ ಸಮರ್ಥ. ಮನೆಗಳಾದ ಭಾನುಮತಿ ನಿನ್ನ ಗಂಡನ ಮಾಡಿದ ದ್ರೋಹವನ್ನು ಕಂಡು ತಾನು ಚಿತ್ರಿಸಬೇಕು. ಅಮ್ಮ ಭಾನುಮತಿ ಚೈತ್ರವನದ ಮಹಾದ್ವಾರದ ಬೀಗವನ್ನು ಬಿಟ್ಟು ಜೀವನವನ ಕಲಿಯುವ ಸರೋವರವನ್ನು ಕಟ್ಟಿಸಿ ಆಯ್ಕೆ ಮಾಡಿ ಬರದಂತೆ. ಅಮ್ಮ ಭಾನುಮತಿ ಅಂದ ಬಳಿಕ ನನ್ನ ಗಂಡ ಸರಿಯನ್ನು ಎಷ್ಟೊಂದು ಹೇಳಬೇಕು ಭಾನುಮತಿ ಕಷ್ಟ ಕಾಣುವ
ಹೊರಗಡೆನಾದ ಭೀಮೇಶನ ಅಯ್ಯೋ ಇವನು ಮಾಡಿದ ಕೃತ್ಯವು ಎಷ್ಟಂತ ಹೇಳಲ್ಲ. ಅಹೋ ಅರ್ಜುನ, ಹೌದು ಅಂದವರೇ, ನಮ್ಮ ವನಾಂತರದ ಮಹಾಭಾರತೀಯ ಮರಗಳನ್ನು ಹೊರಬಂದು ಸರೋವರದ ಸಾಮಾನ್ಯ ಪುತ್ರರನ್ನು ಆಸೆ ಮಾಡಿ ಮಲಗಿದ್ದರಂತ. ವಾವ ಇವನ ತಂದೆಯಾದ ಅಂಧಕರ ಕಾಲದಲ್ಲೂ ಸಹ ಕಾಣಲು. ಆದ ಕಾರಣ ಈ ವಾರ್ತೆಯ ನಿಮ್ಮಣ್ಣನಾದ ಧರ್ಮರಾಯನಿಗೆ ಹೇಳಿ ಸಂತೋಷದಿಂದಿರವಾದ ಕಲ್ಪನ ಸದಸ್ಯ ಪ್ರೇರಣ ಹೋಗಿ ಕೇಳ. ಯಾರಿಂದ ನನ್ನಂತ ಕಲಿಗಳಿಗೆಲ್ಲ ಎಂದು ಬಂದಿದ ಕುರುಕಲ್ಲಗಳನ್ನು ಕಾಯ್ದೆ ಪಡಿಸಿ ಬಾಧ್ಯದಿಂದ ಬಿಟ್ಟು ಕುರುಮಾಟಕ್ಕೆ ಕರೆದೊಯ್ಯ. ಎಲೈ ಕುಲ್ಲ ಈ ಪಾತ್ರ ಅಭಿಷೇಕವಾದ ಕಾರಣ ಇವರ ಕೂಡ ಹೋರಾಡುವುದು ಎಲ್ಲಿಂದಾಗಲ. ಮೇಲಾಗಿ ದೇವೇಂದ್ರನ ಮಗನ ತತ್ಕಾಲ ಯುದ್ಧ ಮಾಡಲು ಇಂಥವೆಲ್ಲ ಖಂಡಿತ ಸಾಯಿತು. ಅಪ್ಪ ಇಂದ್ರವಂದನ ನನ್ನ ಪರಾಕ್ರಮಕ್ಕೆ ಮೆಚ್ಚಿದನು. ಈ ಸೂಕ್ತವಾಗಿ ನಮಗೆ ಅಪ್ಪಣೆ ಕೊಡು, ನಾವು ಹೋಗಿ ಬರ್ತೇವೆ. ಅಣ್ಣನ ಆಜ್ಞೆ ಆಯಿತು. ಸ್ವರದೇವವನ್ನು ಕೊಟ್ಟು ಕಳಿಸಿದವರು ಬಡಲ ಎಷ್ಟು ಮಾತ್ರಕ್ಕೆ ಗುರುಪತಿಯನ್ನು ಬಿಡುವನಲ್ಲ, ಬಿಟ್ಟ ಮುಂದಕ್ಕೆ ತಲುಪುವನಲ್ಲ. ಅದಾಗ ಬಿಡುವನಲ್ಲ. ಈಗ ಅಂದವರೇ ಈ ಸಮಯದಲ್ಲಿ ದುರ್ಯೋಧನನ ಬಿಡುವಿಲ್ಲ. ಈ ಗುರುಪತಿಯನ್ನು ಬಿಟ್ಟು ಹೋದಲ್ಲಿ ಎಷ್ಟಾದರೆ ಹಾಗಾಗಿ ಬಿಡುವನಲ್ಲ. ಅಹೋ ಅರ್ಜುನ, ಅಹೋ ಗಂಧರ್ವ ನಾಯಕರೇ, ಈ ಕೂಲಕಂಡಕನಾದ ಕೌರವನನ್ನು ಸುಮ್ಮನ ಸಮ್ಮತದಿಂದ ಬಿಡಲಾರನ. ಎಮ್ಮ ಹರಿವರ ಪತಿಯಾದ ದ್ರೌಪದಿ ಕೇಳಿಯ ಕಾಲು ಬಿಟ್ಟು ಸೋಚಿಸಿದ್ರ ಈ ಬಿಸಂಡು ಬಿಡಲ. ಇಲ್ಲದ ಈ ಬಂದರು ಯಾರಿಂದ ಬಿಡಲಾರದಂತ ಅಭಿಮಂತ್ರಿಸಿದ ಖಂಡಿಯ ಪಾತ್ರ ನಿನ್ನ ಗದೆ ಮನೆಗೆ ಕೊಡು. ಅಪ್ಪ ಗಾಂಡಿವಿ, ಅವೋ ಯಮನಂತ ನಿನ್ನ ಗಾಂಡಿವಿ ಮನೆಗೆ ಕೊಡು. ಸಾರಥಿ, ಈಗೋ ಈ ಚಿಗರೆಯ ಚರ್ಮದಲ್ಲಿ ಹೆಣದಾಕಾರವಾಗಿರುವ ಕಟ್ಟಿಯ ಮರದಲ್ಲಿ ಇಟ್ಟು ಬಿಡು. ಮಾತೆ ಬನ್ನಿ ಮಹಾಕಾಳಿ ಎಮ್ಮನು ನೀರಕ್ಕಿಸೋ ಕರುಣಿಸೋ ಮಾತೆಯೇ.
ವನವಾಸಗಳು ಬಲು ಬಳಲಿದೆವು ನಿನ್ನಲ್ಲಿಗೆ ಬಂದೆವು ವನವಾಸಗಳು ಬಲು ಬಳಲಿದೆವು ನಿನ್ನಲ್ಲಿಗೆ ಬಂದೆವು ನಮ್ಮ ಬಾಣ ಭಕ್ತಳಿಕೆಗಳು ನಮ್ಮ ಬಾಣ ಭಕ್ತಳಿಕೆಗಳು ನಿನವಶ ಮಾಡಿರುವೆವು ನಿನವಶ ಮಾಡಿರುವೆವು ಯಾರು ಬಂದರೂ ಈ ಬಾಣಗಳು ನೀನು ಕೊಡಬೇಡ ಇಂದ್ರತನೆಯನ್ನು ಬಂದರೆ ಮಾತ್ರ ಕೊಡುವುದು ಬಿಡಬೇಡ ಯಾರು ಬಂದರೂ ಈ ಬಾಣಗಳು ನೀನು ಕೊಡಬೇಡ ಇಂದ್ರತನೆಯನ್ನು ಬಂದರೆ ಮಾತ್ರ ಕೊಡುವುದು ಬಿಡಬೇಡ ಮಾತೆ ಕನ್ಯೆ ಮಹಾಕಾಳಿಯೇ ಎಮ್ಮನು ನೀರಕ್ಷಿಸೋ ಕರುಣಿಸೋ ಮಾತೆಯೇ ಅಮ್ಮ ಮಹಾಕಾಳಿ ಲಕ್ಷ್ಮೀ ಧರ್ಮ ದೇವತೆ ವನವಾಸಂ ಬಳಲಿದ ನಾವು ನಿನ್ನ ಪಾದ ಸನ್ನಿಧಿಗೆ ಹರಕೆ ಮಾಡುವುದೇನೆಂದರೆ ನಮ್ಮ ಬಿಲ್ಲು ಬಾಣ ಭಕ್ತಳಿಕೆಗಳನ್ನು ನಿಮ್ಮ ವಶ ಮಾಡಿರುವೆನು ಅಜ್ಞಾತವಾಸದೊಳಗೆ ನಮಗೆ ಯಾವ ವಿಧವಾದ ಹೆಡರು ತೊಡರದಂತೆ ಕಾಪಾಡಿಕೊಂಡು ಬರಬೇಕೆಂದು ನಿನ್ನ ಪಾದ ಸನ್ನಿಧಿಗೆ ಸ್ಥಿರವಾಗಿ ಬೇಡುವ ತಾಯಿ ಮತ್ತೇನೆಂದರೆ ಹನ್ನೆರಿಗೂ ಯಾರಿಗೂ ವಶವಾಗಬಾರದು ಅರ್ಜುನನಿಗೆ ಮಾತ್ರ ವಶವಾಗಲಿ ತಾಯಿ ಭೀಮಸೇನಿಗೆ ಎಂದಿಗೂ ಕೊಡಬೇಡ ಪಂಚಭೂತಗಳ ಸಾಕ್ಷಿ ಭೀಮಸೇನನು ಬಂದ ಕಾಲಕ್ಕೂ ವಶವಾಗಬಾರದೆಂದು ಮತ್ತೊಮ್ಮೆ ನಿಮ್ಮ ಪಾದ ಸನ್ನಿಧಿಗೆ ಸ್ಥಿರವಾಗಿ ಬೇಡುವ ತಾಯಿ ನಮ್ಮೆಲ್ಲರನ್ನು ನೀನೇ ಕಾಪಾಡುತ್ತಾಯಿ ನಮ್ಮ ಧರ್ಮ ನರೇಂದ್ರ ಆಡಿದ ಪಕ್ಷದ ಘಾತಕದ ವಚನರನ್ನು ಅನ್ನ ಧರ್ಮ ಭೂಪತಿ ಏನ ಮಾತನಾಡುತ್ತ ಒಬ್ಬರು ವಶವಾಗಬೇಕು ಧರ್ಮಜ ಯಾವ ನ್ಯಾಯವು ಪ್ರೀತಿಯಿಂದ ನಿಮ್ಮನ್ನು ನಂಬಿದ್ದಕ್ಕೆ ಇಂಥ ನುಡಿಗಳನ್ನು ನುಡಿಯಬಹುದು ಓ ಧರ್ಮಜ ಅಥವಾ ನಾನೇ ಮೀರಿದು ಕುಳಿತರೆ ಧಾಮ ದೇವತೆಗಳ ಓ ಅಗ್ರಜ ಈಗ ಇಂದಿಗೆ ನಿನ್ನ ಆಜ್ಞೆಯನ್ನು ದಾಟಿದೆ ಬಳಿಯಲ್ಲ ಈ ಸಾರಥಿ ಈ ಗದೆಯನ್ನ ತೆಗೆದುಕೊಂಡು ಆ ತೀನವತಿಗೆ ಹೋಗಿ ಬರಬರದೆಂಬ ಓ ಅಗ್ರಜ ಎಂದಕ್ಕೆ ಈ ಭೀಮಸೇನನು ಮಾಡಿದ ಉಪಕಾರವನ್ನು ಓ ಅಗ್ರಜ ಕಂಟಕನಾದ ಕೌರವನ ಹೊರಗಿನ ಮನೆಯಲ್ಲಿ ಬೆಂಕಿ ಹಚ್ಚಿದ ಕಾಲದಲ್ಲಿ ಎನ್ನ ಬುಡ ಬಲದ ಸಹಾಯದಿಂದ ನಿಮ್ಮನ್ನು ಕಡೆಗೆ ತಂದವನು ನಾನು ಅಹೋ ಯಮನಂದರ ನಿದ್ರೆ ಎಂದಿದ್ದಾಗ ನಿಮ್ಮೆಲ್ಲರನ್ನು ನುಂಗುವನೆಂದು ಬಂದ ಬಕೆಯೆಂಬ ರಾಕ್ಷಸನ್ನು ಸಾಗರ ಹೋಳ ಮಾಡಿದವನ ನಾನು ಅಗ್ರಜ ಏಕಚಕ್ರಪುರದಲ್ಲಿ ತೋಳನೆಂಬ ರಾಕ್ಷಸರು ಅವನ ಕೈ ಕಾಲಗಳ ಬಿಡದ ನೆಲಕ್ಕೆ ಹಪ್ಪಳಿದ ಬಾಧೆಯನ್ನು ಪರಿಹರಿಸಿರುವ ನಾನು
ವತ್ಸರನೇ, ಘೋಷಯಾತ್ರೆಗೆ ಬಂದ ಕೌರವನ ಮುಖಿಯನ್ನು ಬಿಡುವ ಚಿತ್ರಸೇನ ಸಂಗಡ ಯುದ್ಧಕ್ಕೆ ಹೋದ ಪಾತನ ಬೆಂಬಲವಾಗಿ ಹೋಗಿ ಯಕ್ಷಕರನ್ನ ಹಂತಲಕ್ಷಕ್ಕೆ ಹೋಗದವನ ನಾನು ಹಿಂದಕ್ಕೆ ಹರಿಣದಲ್ಲಿ ದ್ರೌಪದಿಯನ್ನು ಎಳೆದೊಯ್ಯುವನಂತ ಬಂದ ದುಷ್ಟರಾದವನು ರಥದ ಮುಂಭಾಗಕ್ಕೆ ಕಟ್ಟಿ ಅವಮಾನ ಮಾಡಿದವರು ನಾನು ಅವು ಹಂತಕ ಪುತ್ರನೇ ವನಿತಾಮಣಿಯಲಾದ ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನು ತರುವ ಸಮಯದಲ್ಲಿ ದಾಸೂರನ್ನು ಸಂಭರಿಸಿ ಬಂದವನ ನಾನು ಅಗ್ರಜ ಹಿಂದಕ್ಕೆ ಜನನಿಯಾದ ಕುಂತಿ ದೇವತಿ ರೋಕೃತವನ್ನು ಮಾಡುವ ಸಮಯದಲ್ಲಿ ವೃಷಾಮೃಗವನ್ನು ತಂದವನ ನಾನು ಅಗ್ರಜ ಪುರ ಹರಿಗೆ ಬೇರಿದ ಜಲತನ್ನು ತಿಳಿದವನು ನಾನು ಅಗ್ರಜ ಈ ಭೂತ್ಯದಳು ಮಹತ್ಯಾಜ್ಞಂತ ಸತಿಯನ್ನು ಸೋದ ಒಂದೊಂದು ಸಮಯದಲ್ಲಿ ಬಂದ ಕುಂತನೆಗಳನ್ನು ಬಗೆಹರಿಸಿದ ವಾಯುಗಳನ್ನು ತಿಳಿದು ಜಾತಕನೇ ಈ ವೃಕ್ಷ ಜನರು ಆಯ್ಕೆಯನ್ನು ಪಾರ್ಥನೆ ಕೊಡು ಕೊಡಬೇಡ ಅಂತ ಕಾರಣದವರು ಅಗ್ರಜ ಈ ಬನ್ನಿ ಮರವನ್ನು ಕಿಟ್ಟೆಬಿಡ ಮೇಲೆ ಕಾಪಂಚು ದೊಡ್ಡದಾದ ಒಂದು ಗುಡ್ಡದ ಬಂಡೆಯ ಮೇಲೆ ಗದಗದನ ಸೇರಿ ಜನ ಅಂಗಾರಿಗೆ ಕೆಲಸಿಕೊಳ್ಳುತ್ತಾಗ ನನ್ನ ಮೇಲೆ ಕಡಿಮೆಯಾಗಿರಬಹುದು ಅಗ್ರಜ ಈ ಧನುರ್ಬಾಣಗಳನ್ನು ಶ್ರೀ ಭೀಮೇಶ್ವರ ಬಂದದ್ದಾದ್ರಲ್ಲಿ ಅಪರಿಚಿತ ಪ್ರೇಮಿಕ ಸಿಂಪಾಲಕರು ಲಕ್ಷಿಸಿದ ಈ ಸಂಸ್ಥೆಗಳು ಎತ್ತಿನ ಕರವನ್ನು ಹಿಡಿದುಕೊಳ್ಳುವ ಸಮರ್ಥಗಾರರು ತಮ್ಮ ಭೀಮಸೇನ ಹೇಳುವನಿಕೆ ಅದೇನು ಚೆನ್ನಾಗಿ
ಎಲ್ಲ ಮೇಲೆ ಆಸೆಗೆ ಕೋಪ ಏನು ಕಂಡಿ ಎನ್ನೋಪ ಹೊರಗಿನ ಮನೆಯಲ್ಲಿ ಇಷ್ಟ ಕಾಲದಲ್ಲಿ ನಾಲ್ವರು ತಂದ ಮಾಡೋಣ ನೀನ ಹೊರಗಿನ ಮನೆಯಲ್ಲಿ ಇಷ್ಟ ಕಾಲದಲ್ಲಿ ನಾಲ್ವರು ತಂದ ಮಾಡೋಣ ನೀನ ಓವಾಯು ನಂದಾನ ನೀಲಾಲೆ ಸುಗಣ್ಣಾಯ ವಚನ ಅಂದಾಜೆಲ್ಲ ಹೇಳಿಕೆ ನಗರೋದಿದು ಓವಾಯು ನಂದಾನ
ರಾಜ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ನಮ್ಮ ಭಾವನಾದ ವಿರಾಟ ರಾಯನು ಸಕಲ ರಾಜ್ಯರಿಗೆಲ್ಲ ಕಪ್ಪು ಕೊಡುತ್ತಿದ್ದ. ಅದಂ ಕಾಂಡು ಗುರುಪಾಂಡ್ಯ ಕಾಳಿಂಗ ಶೌರ್ಯ ದೇಶ ರಾಜರಂಗದ್ದು ಯಾವತ್ತು ರಾಜರಿಗೆ ಹದಿನವಾಗಿ ಬರೆದು ಬದ್ಧಿಸಲಾಗಿರುತ್ತವೆ. ನಮ್ಮ ಹಾಸ್ಯಂ ಕಾಣಲು ಬಹಳ ವಿರುದ್ಧವಾಯಿತು. ಹತ್ತರ ಭಾಗಕ್ಕೆ ಮುತ್ತಿಬಲ ಗಾಳಿಗೆ ಮೊಡಗೊಂಡು ಸುಧಿಷ್ಠಾರ್ಥನವರು ದರ್ಶನಾರ್ಥವಾಗಿ ಬದಲಾಯಿತು. ಸಾಧಿಸಿ ಶ್ರೀರಾಮನ ಸಂಗತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ಸಾರಥಿ ಪರಮಾಕ್ಷರದ ರೀತಿ ಇವತ್ತಿನ ನಮ್ಮ ಕೈಯ ಸಂಸ್ಥಾನವನ್ನು ರೀತಿಯಾಗಿ ಕಾಣುತ್ತಿರೋದನ್ನು ಸಾರದೆ. ಹೌದು ದೇವ. ಆ ಸಾರದೆ ಭೂಪತಿ ಮುತ್ತಿನ ಕೊನೆಗಳಿಂದ ಮರಕದ ಜನೆಗಳಿಂದ ಇಂದ್ರ ನೀಲ ಮಣಿಕಂಠನಿಂದ ಸಂಭ್ರಮವಾಗಿ ಶೋಭಿಸವಲ್ಲ ಎಲ್ಲ ಸಾರಥಿ ಇತ್ತ ಬಾಯನ್ನ ಹಾಕಿ ವೀರ ಗೀತಕ ಮಹಾರಾಜರು ಮಹಾಭಾರತದಲ್ಲಿ ಬಂದು ನಿಂತಿರುವುದು ನಮ್ಮ ಸಾರಥಿ ಸೋದರಿ ಜಾಗೃತಿ ನಿಲ್ಲಿಸುವಂತಾಗಲಿ ಭೂಪತಿ. ಪೀಠವನ್ನು ಅಲಂಕರಿಸಿ ಜಾಗೃತಿ. ದೊಡ್ಡ ಬಗ್ಗೂರು ಏರ್ಪುರಗೌಡ ಅವರು ಗೀತೆಗಳ ಪಾತ್ರ ಮಾಡಿದವರು ₹1,000 ಮತ್ತು ಈ ಬೆಂಗಳೂರು ಬಹುಮಾನ ಪ್ರಕಾರ ಪ್ರತಿಯೊಂದು ಊರಾಗ ಲಿಸ್ಟ್ ಮಾಡ್ತಾರೆ. ನಿಮಗೆ ಏನು ಅಂತ ಗೊತ್ತಿಲ್ಲ. ಅಕ್ಕ ಸುಮಿಷ್ಠಾಂತೆಗೆ ನಿಮ್ಮ ಪುತ್ರನಾದ ಉತ್ತರನು ನಿಮ್ಮ ಪುತ್ರಿಯರಾದ ಉತ್ತರಿ ಮತ್ತು ಭಾವನಾದ ವಿರಾಟ ಭೂಪನು ನಿಮ್ಮ ಸರ್ವ ಪರಿವಾರವನ್ನ ಕ್ಷೇಮವೇ ಹಾಕದೆ ಹಾಕದೆ ಅದೇ ಚೆನ್ನಾಗಿಯೇ ಹಾಕದೆ
ಅಕ್ಷಯ ನಮ್ಮ ಪ್ರಜೆ ಪರಿವಾರವೆಲ್ಲವೂ ಕ್ಷೇಮವಾಗಿ ಇರುವುದು. ಹಾ ನಿನ್ನ ಪ್ರಜೆ ಪರಿವಾರವೆಲ್ಲವೂ ನೀನು ನಿನ್ನ 100 ಮಂದಿ ತಮ್ಮಂದಿರು ಕ್ಷೇಮವಾಗಿರಬೇರು ಕೀಟಕಾಕನೇ ಭೀಮಣಿ. ಅವೇ ಅಕ್ಷಯ ನಮ್ಮ ತಮ್ಮಂದಿರ ಪ್ರಜಾ ಪರಿವಾರವಲ್ಲ ಇಂದಿನವರೆಗೂ ನಿಮ್ಮ ಭಾಗದ ಅಂತಃಕರಣದಿಂದ ಕ್ಷೇಮವೇಸನೆ ನಾವು ಆಗದೆ ಆದರೆ ನಿಮ್ಮ ದರ್ಶನ ಆಶೀರ್ವಾದವಿಲ್ಲದ ಭಾವ ನಿಮಿಷವಾಯಿತು. ಆದ ಕಾರಣ ಇಂದು ನಾನು ಇಲ್ಲಿಗೆ ಬಂದಿರುವೆ. ಆಗದೆ ಆದರೆ ನನ್ನ ದೇವರು ಮರುಕಾಯಾಸಗೊಂಡಿದೆ. ಆದ್ದರಿಂದ ಸ್ವಲ್ಪ ಜಲವನ್ನು ತೆಗೆದುಕೊಳ್ಳಮ್ಮ. ಆಗದೆ ಮಾರ್ಗದ ಆಯಾಸದಿಂದ ದಾಹಗೊಂಡ ಬಂದಿರುವರು ಜಲವನ್ನು ತರಿಸಿಕೊಡೆ ಅಕ್ಷಯ ಎಂದು ಕೇಳಿದೆಯಾ? ಅವಳು ಅಕ್ಷಯ ಅಮ್ಮನೇ ಅಕ್ಷಯ ಕುಳಿತುಕೋ, ಜಲವನ್ನು ತರಿಸಿಕೊಡುವೆನು. ನಿನ್ನ ಇಷ್ಟವೆಂದರೆ ಆಗದೆ ಅಮ್ಮ ಸೈರೇಂದ್ರಿ ಅಮ್ಮನ ದಾಹಗೊಂಡ ಬಂದಿರುವರ ಜಲವನ್ನು ತೆಗೆದುಕೊಂಡು ಬಾರೆ ಅಮ್ಮಯ್ಯ. ಚಂದ್ರನಲ್ಲಿ ಕಳಂಕ ಉಂಟು. ಆದರೆ ಕಾಂತವೇ ಇಲ್ಲ. ಏನು ಚಂದವೋ, ಏನು ಮುಖ ಬಿಂಬವೋ, ಏನು ತಾವರೆ ಮಲ್ಲಿಗೆಯೋ, ಏನು ಬಂಗಾರದ ಕಳಸಗಳು ನಿಮ್ಮ ಮಾಮಾಗದ ಸಗಿತದ ಮಟ್ಟದಲ್ಲಿರುವ ಸಮಸ್ತ ನಕ್ಷತ್ರ ಮಂಡಲದವರು ರೋಹಿಣಿಯಂತೆ ಹೆಚ್ಚಿನ ರಾಶಿಯಂತೆ ಊಟ ಹಾಕಿದ ಬಂಧಾರದ ಗೊಂಬೆಯಂತಿರುವ ಈ ಸುಂದರ ಸ್ತ್ರೀಯರವರು ನನ್ನ ಮನದ ಚಿಂತೆ ಹಾಕದೆ. ಹೌದು ಅಕ್ಕಯ್ಯ, ಹೇಳಬೇಕೆ? ಹೌದು ಅಕ್ಕಯ್ಯ, ಹೇಳಬೇಕೆಂಬ ಆಸೆ. ಹೌದು ಅಕ್ಕಯ್ಯ, ಹೇಳಲೇಬೇಕೆ? ಹೇಳಲೇಬೇಕು ಆತಗೆ. ನೀನು ಕೇಳುವೆಯಾ? ಹೌದು ಆತಗೆ, ಅನುಸನೆ ಆತಗೆ ಹೇಳುವೇನೆ ಕೇಳು. ಅದೇನು ಚೆನ್ನಾಗಿ ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ಉಂಟು. ಅದರಂತೆ ಈ ಸ್ತ್ರೀಯರ ಬಂಧುಗಳು ನಮ್ಮ ಮನೆಯ ದಾಟಿ ಕೆಲಸಕ್ಕಾಗಿರುವಳು. ಇವಳ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ಅನುಜಾತನೇ ಶ್ರೀಮಣಿ
ಆಸೆ. ಅವ್ವ ಅಕ್ಕಯ್ಯ, ಅಮ್ಮಯ್ಯ, ಈ ಸ್ತ್ರೀಯಾದವನು ಈ ಮೋಹನಾಗಿಯದಾರ ಅಕ್ಕಯ್ಯ. ಅಮ್ಮಯ್ಯ, ಈ ಸಮುದ್ರ ಶರತ್ಕಾಲದ ಉದಯ ಚಂದ್ರನಿಂದ ತೋರುವರು ಅವ್ವ ಅಕ್ಕಯ್ಯ. ಅಮ್ಮಯ್ಯ, ಶಾರದೆ ಶಾರದೆ ದೇವನಾಥೇರು ರೂಪ ತಿರಸ್ಕರಿಸಿ ಮೆರೆಯುವ ಈ ಸುರತಿ ಮಣಿಯದಾರ ಅಕ್ಕಯ್ಯ. ಏನೆಲ್ಲ ಮನ ಸಂತೋಷ ಪಡೆದಮ್ಮ ಅಕ್ಕಯ್ಯ. ಜನನೇ, ನನಗೆ ಒಳಗಡೆ ಕೆಲಸವಿರುವುದು, ನಾನು ಹೋಗಿ ಬರುವೆನು. ಹೋಗಿ ಬರುವಂತರಾಗು. ಅಕ್ಕಯ್ಯ, ನೀನು ಬಂದ ಕಾರಣವೇನು? ನೀನು ಮಾತನಾಡುವುದೇನು? ನಾನು ಕೇಳುವುದೇನು, ನೀನು ಹೇಳುವುದೇನು ಆಗುತ್ತೆ. ನೀನು ಏಕಕ್ಕಾಗಿ ಬಂದೆ. ಈ ಸ್ತ್ರೀಯನ್ನು ಹೊಸ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವುದಕ್ಕೆ ಖಂಡಿತ ಆಗುತ್ತೆ. ತಪ್ಪು. ಅದು ಯಾತಕ್ಕೆ ಹಾಕದೆ? ನನ್ನ ಕೆಲಸಕ್ಕಾಗಿ ನೀನು ಬಂದಿರದೆ. ಹೌದು ಹಾಕದೆ. ಕಳೆದುಕೊಂಡಿಯಲ್ಲ. ಹಾಕದೆ. ಮತ್ತೇನು ಕೆಲಸ? ಆ ಸ್ತ್ರೀಯನ್ನು ನನಗೆ ಹೊಸ ಮಾಡಿಕೊಂಡು ಹಾಕದೆ. ಆ ಸ್ತ್ರೀಯಳು ನಿನಗೆ ನೋಡಲಾಗ್ತಾ ಇಷ್ಟವಾಯಿತು. ಹೌದು ಸ್ತ್ರೀಯರೇ. ಕನಸಾಗಿರವೇ? ಹಾಕದೆ. ನಮ್ಮನೆ ಹಾಕದೆ. ಹೌದು ಅಕ್ಕಯ್ಯ. ಆದವನ್ನು ನೀನು ಹೇಳ ಅಕ್ಕಯ್ಯ. ಕೈಯನ್ನು ಕೇಳಿದೆಯಾ? ಹೌದು ಹಾಕದೆ. ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಹಾಕದೆ? ನೀನು ಬಂದ ಕಾರಣವೇನೋ? ನೀನು ಮಾತನಾಡುವ ರೀತಿ ಏನು? ನಾನು ಕೇಳುವುದೇನು, ನೀನು ಹೇಳುವುದೇನು ಆಗುದೆ. ಅನಜನೆ, ಆಗುದೆ. ನಿನ್ನ ಮನಸ್ಸಿನ ಅನಿಸಿಕೆಗೆ ಅರ್ಥವಾಯಿತು. ಅದಕ್ಕಾಗಿ ನಿನ್ನ ಬೇಡಿಕೆಯನ್ನು ಆಗುದೆ. ಆ ಸ್ತ್ರೀಯರ ವ್ಯವಸ್ಥೆ ನಿನಗೆ ಏತಕ್ಕೆ ಬೇಕು? ಆ ಸ್ತ್ರೀಯನ್ನ ಮನಸ್ಸಿಗೆ ಮನಸ್ಸಾಗಿರೋರಕ್ಕಯ್ಯ. ನಿನ್ನ ರಕ್ಷಣೆ ಸಿದ್ಧವಾಗಿದೆ. ಎಷ್ಟು ಮಾತ್ರಕ್ಕೆ ಆ ಶರೀರ ತೊಂದರೆ ಹೊರಟು ಸಹೋದರನೇ, ಹೋಗಲಿ ಸುಮ್ಮನೆ. ರಂಭ ಊರ್ವಶಿ ಹೇಳಲ್ಲ ತಿಲೋತ್ತಮರು ಮಹಾಭೂಮಿಯಿಂದ ಹೇಳ್ತಾರೆ. ಹೌದು ಅಕ್ಕಯ್ಯ. ರತ್ನ ಸಿದ್ಧಿ ಅಂತ ಒಪ್ಪುವ ಈ ಸ್ತ್ರೀಯರ ಕಂಡು ಎನ್ನ ಕಣ್ಣ ಮುಚ್ಚಿದ ತಾಯಿ. ಹೌದು ಅಲ್ಲದೆ ನಾನು ಕೇಳಿದ ರಕ್ತವನ್ನು ನೀನು ಕೊಡ್ತೀಯ ಎಂಬುದೇ ದುರ್ಲಭ. ನೀನು ಕೊಡಬೇಕು ಎಂಬ ಹಂತ ಕಾರಣ ನಿನ್ನಲ್ಲಿ ಹುಟ್ಟಿದ್ದೇ ನಿಜವಾದರೆ ನೀನು ಹೇಳಿದ ಚಾಕರಿ ಮಾಡುವ. ಹಾಗಾಗಿ ಅನಜನೆ, ಎಂಥ ಸ್ತ್ರೀಯರು ಸುರ ನರ ಕರುಣ ಗಂಧರ್ವ ಯಕ್ಷ ಸಿದ್ಧ ಸಾಜ ಮನಮನ ಅಷ್ಟದಿ ಫಲಗಳು ಕಾಡ. ಅಕ್ಕ ಸುನಿಷ್ಟ, ಇದು ಒಂದು ನನಗೆ ಅದೃಷ್ಟ, ನಾನು ಬಲದೃಷ್ಟ, ಇದರ ಮೇಲೆ ನಿನ್ನಿಷ್ಟ. ಇವಳನ್ನು ಬಿಡುವುದ ಕಷ್ಟ. ಈ ಕಾಮಿನಿ ಎಂಬ ಮಂತ್ರ ದೇವತೆಯನ್ನು ಯೋಚನೆ ಮಾಡಿದರೆ ಹೊಳಿದಂತಾಯ್ತು ನಿಮ್ಮ ಅದೃಷ್ಟ. ಇವಳನ್ನೆಂದಿಗೂ ಬಿಡಲಾರ. ಇದು ಮಾತ್ರ ಸತ್ಯವೆಂದು ತಿಳಿಯಮ್ಮ. ಅನಜನೆ, ಆಗದೆ ಈ ಸ್ತ್ರೀಯರನ್ನು ವಶ ಮಾಡಿಕೊಡು ಎಂದು ಕೇಳಿದೆಯಾ? ಹೌದು ಅಕ್ಕಯ್ಯ. ಆದರೂ ನನಗೂ ಕಷ್ಟ. ಅದು ಯಾತಕ್ಕೆ ಕಷ್ಟ ಅಕ್ಕಯ್ಯ? ಈ ಸ್ತ್ರೀಯರು ನಮ್ಮ ಮನೆಯ ದಾಸಿ ಕೆಲಸಕ್ಕಾಗಿ ಬಂದಿರವಳು. ಅದಕ್ಕಾಗಿ ನಾನು ಬೇಡಿಕೊಳ್ಳೋಣಾಗಿದೆ. ಹೌದು ಅಕ್ಕಯ್ಯ. ಹೌದು ಅಕ್ಕಯ್ಯ. ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಲ್ಲ ಆಗೋದು? ಇಲ್ಲ. ಅದು ಯಾವಕ್ಕೆ ಆಗೋದಿಲ್ಲ? ನಮ್ಮನೆ ಆಗದೆ ಆ ಸ್ತ್ರೀಯರು ನಮ್ಮನ್ನು ನಂಬಿಕೊಂಡು ಬಂದಿರವಳು. ನಾನು ನಿನ್ನನ್ನು ನಂಬಿಕೊಂಡು ಬಂದೇನಾಗದೆ. ನಂಬಿಕೊಂಡು ಬಂದಿರುವೆಯಾ? ಹೌದು ಅಕ್ಕಯ್ಯ. ನನ್ನ ಮಾತು ಕೇಳುವೆಯಾ? ಹೌದು ಅಕ್ಕಯ್ಯ. ಹಾಗಾದ್ರೆ ಈ ಸ್ತ್ರೀಯ ಆಸೆಯನ್ನು ಬಿಡು. ನಾನು ಎಷ್ಟು ಆಸೆಗೆ ಬಿಡುವುದಿಲ್ಲ ಅಕ್ಕಯ್ಯ. ಆದರೆ
ಅಕ್ಕ ಈ ಸ್ತ್ರೀಗಳ ಗಂಧರ್ವ ಸ್ತ್ರೀಗಳು ಆದರೆ ಅವ್ರೇನು ಮಾಡುವ ಅಕ್ಕಯ್ಯ? ಈಕೆಯ ಪತಿಗಳ ಗಂಧರ್ವರು ಅವರು ಆದರೆ ಎಲ್ಲಿರೋರು ಅಕ್ಕಯ್ಯ? ಅಮ್ಮಯ್ಯ ಅಕ್ಕಯ್ಯ ಇಲ್ಲ ಸಲ್ಲದ ಮಾತನ್ನಾಡಬೇಡ, ಅವರ ಆಸೆಯಲ್ಲೇ ಬಿಡು. ಅದು ಯಾತಕ್ಕೆ ಆಡಬಾರ್ದು ಆಗ್ತದೆ? ನಿನಗೆ ಇಷ್ಟವಿದ್ರೆ ಅವಳಿಗಿರಬೇಕಲ್ಲ. ಅದು ಇಷ್ಟವನ್ನು ಮಾಡಿಕೊಡ ಆಗ್ತದೆ. ಹೆಣ್ಣಿನ ಮನಸ್ಸು ಒಂದಾಗಬೇಕು. ಮಾಡುವಂತ ಹೇಳುವುದು ಕೂಡ ಅಕ್ಕಯ್ಯ ಮಾಡಬೇಕು. ಹೌದು ಅಕ್ಕಯ್ಯ. ನಾನು ವಶ ಮಾಡಿಕೊಡಬೇಕು. ಹೌದು ಅಕ್ಕಯ್ಯ. ಮನಸ್ಸು ಬರುವಂತೆ ನಾನೇ ಮಾಡಬೇಕು. ಹೌದು ಆಗ್ತದೆ. ತಮ್ಮನೇ ಆಗ್ತದೆ. ಅಂತ ಗಂಧರ್ವ ಆದರೆ ಈಗಲ ಖರೀದಿಗಳ ಆಗ್ತದೆ. ಪತಿರತೆಯನ್ನು ಕಾಣಬೇಡ, ಅರ್ಥ ಕೆಡಬೇಡ, ಅಕ್ಷರ ಮಾತನ್ನು ಮೀರಬೇಡ, ಸುಮ್ಮನೆ ಹೊರಟು ಹೋಗುವ ಸಹೋದರ ವೀರಾಕ್ಷಿ ವೀರ. ಅಂತ ಸಂತೋಷದಿಂದ ಕೇಳು, ಅಪರೂಪವಾದ ರತ್ನವು ನಿನ್ನಲ್ಲಿರುವುದು. ಸತ್ಸತ್ವವನ್ನು ದಯ ಮಾಡಿಕೊಡು. ಅದು ಏನೆಂದರೆ, ಇವರೇ ನೋಡಿ ಎನ್ನ ಮನಮಂದಿರದಲ್ಲಿ ನಿಲ್ಲಿಸುವ ಈ ಸುಂದರಿ ಅಕ್ಕ ಒಳ್ಳೆಯ ನಮ್ಮ ಹಲವಾರು ಸುದ್ದಿಯನ್ನ ಮುಂದೆ ಹೆತ್ತಬೇಡ. ಒಳ್ಳೆಯ ಗಂಧರ್ವದಿಂದ ಹೌದದು ಆದರೆ ಈ ಸುಂದರಮಣಿ ರತ್ನವನ್ನು ನನಗೆ ಹತ್ತ ಕಣ್ಣು ಕೆಲಸ ಮಾಡಿಕೊಳ್ಳುವುದು ಮಾತ್ರಕ್ಕೆ ಬಿಡುವುದಿಲ್ಲ ಅಕ್ಕಯ್ಯ. ಅನ್ನ ಸ್ತ್ರೀಯರು ಬೇಕೇ ಇಲ್ಲ ಅಕ್ಕಯ್ಯ, ಆ ಸ್ತ್ರೀಯರೇ ಬೇಕು ನನಗೆ. ಅನ್ಯ ಸ್ತ್ರೀಯರು ಬೇಕಿಲ್ಲ. ಹೌದು ಆಗ್ತದೆ. ಇವನೇ ಬೇಕು. ಹೌದು ಆಗ್ತದೆ. ತಮ್ಮನೇ ಅಕ್ಕಯ್ಯ ಈ ಹಠವು ಸರಿಯಲ್ಲ. ಅದೇ ಆಟಕ್ಕೆ ಸರಿಯಲ್ಲ ಆಗ್ತದೆ. ಬೇರೆ ಬುದ್ಧಿ ಬಿಟ್ಟು ಬಿಡು. ನಾನು ಎಷ್ಟು ಆಟಕ್ಕೆ ಬಿಡುವುದಿಲ್ಲ ಆಗ್ತದೆ. ನಿನ್ನ ಮನದ ಕಾಮ ಭ್ರಾಂತಿಯನ್ನು ತೆಗೆದು ನಾನು ಎಷ್ಟು ಆಟಕ್ಕೆ ಬಿಡುವುದಿಲ್ಲ ಆಗ್ತದೆ. ಅಕ್ಕಯ್ಯ ಭುವನವೇರ ಎಲ್ಲ ಸಾದರ ಹೆಂಡಿನ ಸಲವಾಗಿ ಎಚ್ಚೆತ್ತವರು ಏನೇನಾದರು ಅಂತ ನೀಚವಾದನ್ನು ಹಡಬೇಡ ಅಕ್ಕಯ್ಯ. ಅಮ್ಮಯ್ಯ ಅಕ್ಕಯ್ಯ ದಶಕ
ಸಂಗತಿಯನ್ನ ಮುಂದೆ ತಿಳಿಸಿ ಹಂಗಿಸಬೇಡ. ನಾನು ಎಷ್ಟು ಮನೆಯಿಂದ ಬಾಯಿ ತೆರೆದು ಲಕ್ಷಣೆ ತೆರೆದು ನೀರನ್ನು ಬೆರಳಿಟ್ಟು ಬಾಯಿ ತೆಗೆದಂತಾಯ್ತು. ಹಾವು ಆಗದೆ ನಿನ್ನಗೆ ಕೈ ಬಗೆಯನ್ನು ಹೇಗಾದರೂ ಮಾಡಿ ಶೈಲಿಯನ್ನು ಸಮ್ಮತದಿಂದ ನಮ್ಮ ಮನೆಗೆ ಕಳಿಸಿಕೊಡಮ್ಮ. ಆಗದೆ ಈ ತಮ್ಮಯ್ಯನ ಮಾತು ಕೇಳ ಅಕ್ಕಯ್ಯ. ನಾನು ಎಷ್ಟು ಮಾತಿಗೆ ಬಿಡಬೇಕಾಗದೆ ಅಮ್ಮನೇ ಅಕ್ಷಯ ಇರಬೇಕು. ಎಷ್ಟು ಮಾತಿಗೆ ಸಾಧ್ಯವಿಲ್ಲಾಗದೆ. ನಂಬಿ ಬಂದ ಸ್ತ್ರೀಗಳನ್ನು ಗೋಳಾಡಿಸುವುದು ಧರ್ಮವಲ್ಲ. ನಾನು ಇನ್ನೊಂದು ನಂಬಿ ಬಂದ ಅಕ್ಷಯ. ನಮ್ಮ ಮನೆ ರಾತ್ರಿ ಕೆಲಸಕ್ಕಾಗಿ ಬಂದವನವರು. ನಾನು ಅದಕ್ಕಾಗಿ ಬೇಡಿಕೊಳ್ಳಲಾಗದೆ. ನಾನು ಮಾತ್ರ ವರ್ಷ ಮಾಡಿಕೊಡುವುದಿಲ್ಲ. ಅದೇ ಆತಕ್ಕೆ ಆಗದೆ. ಆಗುವುದಿಲ್ಲ. ಅದೇ ಆತಕ್ಕೆ ಆಗೋದಿಲ್ಲ ಅಕ್ಷಯ. ನಮ್ಮನ್ನು ನಂಬಿ ಬಂದಿರವನು. ನಾನು ಇನ್ನೊಂದು ನಂಬಿ ಬಂದಿಲ್ಲ ಅಕ್ಷಯ. ಅಮ್ಮನೇ ಅಕ್ಷಯ ಅಕ್ಕಯ್ಯನ ಮಾತು ಕೇಳು. ಈ ತಮ್ಮಯ್ಯನ ಮಾತು ಕೇಳ ಅಕ್ಷಯ. ಈ ಕೇಳು ಬುದ್ಧಿ ಬಿಟ್ಟು ಬಿಡು. ನಾನು ಆತಕ್ಕೆ ಬಿಡುವುದಿಲ್ಲ ಅಕ್ಷಯ. ಕೇಳು ಬರುವಾಗ ಕೂಡುವುದು ದುರ್ಬುದ್ಧಿ. ಕೇಳು ಬಂದರೂ ಚಿಂತೆಯಿಲ್ಲ, ನಾನು ಬಿಡುವುದಿಲ್ಲ ಅಕ್ಷಯ. ಕೇಳು ಬಂದರೂ ಚಿಂತಿಲ್ಲ. ಹಾಗೆಯನ್ನು ಬಿಡುವುದಿಲ್ಲ ಅಕ್ಷಯ. ನಾನು ಹೋದರೂ ಚಿಂತಿಲ್ಲ, ಅವರನ್ನು ಬಿಡುವುದಿಲ್ಲ. ಹೌದು ಅಕ್ಷಯ. ಕೆಲಸ ಮಾಡಿಕೊಡಬೇಕು. ಅದೇ ಯಾತಕ್ಕೆ ಸಾಧ್ಯವಿಲ್ಲ. ಅದೇ ಯಾತಕ್ಕೆ ಸಾಧ್ಯವಿಲ್ಲ ಅಮ್ಮನೇ ಅಕ್ಷಯ. ಈಕೆಯ ಪದಗಳ ಗಂಧರ್ವರಂತೆ, ಈ ಸ್ತ್ರೀಗಳ ಗಂಧರ್ವ ಸ್ತ್ರೀಯರಂತೆ. ನನಗೆ ಅತಿ ಸಂತೋಷವಾಯಿತು ಆಗದೆ. ಅಮ್ಮನೇ ಅಕ್ಷಯ ಈಕೆಯ ಪದಗಳು ಈಕೆಯ ಬಾಣಾಭಿಮಾನವನ್ನು ಹಗಲಿನ ಕಾಯುವಂತೆ. ಹೌದೇ ಆಗದೆ. ಹೌದಾಗದೆ ಆಗದೆ. ಈ ಸ್ತ್ರೀಯ ಆಸೆಯನ್ನು ಬಿಟ್ಟು ಸುಮ್ಮನೆ ಹೊರಟು ಹೋಗು. ನಾನು ಎಷ್ಟು ಮಾತಿಗೆ ಹೋಗಿಲ್ಲ ಅಕ್ಷಯ. ನಿನ್ನ ಮಗನ ಕಾಮ ಭ್ರಾಂತಿಯನ್ನು ತೆಗೆದು ದಂಡ್ಯ ಅಗಜಾಗ್ತದೆ. ಹೌದು ಅಕ್ಷಯ. ಓಡಿನ ಅದ ಮರ ಹಾಡೇನು ಹಾಗೂ ಆಗದೆ. ಇಂದಿನ ದಿನದಿ ಸಾಲ ಕಳೆಬರಲು ಸೆಲೆಬೆಳೆದು ನೋಡಿಕೊಂಡು ತಗಲಿಕ್ಕೆ ಹೊಯ್ಯಲಿದ್ದರೆ ಬಾಪುರ ಕೀಟ ಸಾಧನೆಯ ಹೆಸರಾತಕ್ಕ. ನಮ್ಮನೆ ಆಗದೆ. ಅಷ್ಟದಿಕ್ಪಾಲಕರನ್ನು ತಡೆಯುವುದರಿಂದ ಬ್ರಹ್ಮನೇ ನಾನು ಅಂತ ಬಂದರೆ ನೀನೇನು ಮಾಡುವೆ? ಓಡಿನ ಬ್ರಹ್ಮನನ್ನು ತಡೆಯುವುದರಿಂದ ನಾರಾಯಣೇನಾದರೂ ಅಂತ ಬಂದರೆ ಹಾಲನ್ನು ಅಡ್ಡಿ ಬಂದರೆ ಅವನ ಹಾಲು ಮಾಡಿಬಿಡೋಣ. ನಮ್ಮನೆ ಆದ್ರೆ ಅನುಜನೆ ಆದ್ರೆ
ಬೆಳಗಲ್ಲಿ ವಿರೂಪಾಕ್ಷ ಗೌಡರು ಸುದೇಶನ ಪಾತ್ರ ಮಾಡಿದಂತವರಿಗೆ ಇವರು 101 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ.